ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಸಂಘರ್ಷ ಅಂತರ್ಯುದ್ಧ ಅನ್ನೋದು ಕೊತ್ತನೆ ಕುದಿಯುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು. ಕೊನೆಗೂ ಕೂಡ ಹೈಕಮಾಂಡ್ ಇದಕ್ಕೆ ಮದ್ದನ್ನು ಅರಿಲಿಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿ ಆಂತರಿಕ ಕಿತ್ತಾಟಕ್ಕೆ ಹೈಕಮಾಂಡ್ ಮದ್ದು. ದೆಹಲಿ ನಾಯಕರಿಂದ ರಾಜ್ಯ ನಾಯಕರಿಗೆ ಕಠಿಣ ಸಂದೇಶ ರವಾನೆಯಾಗಿದೆ. ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿಯ ಮೂಲಕ ವರಿಷ್ಠರು ಸಂದೇಶವನ್ನು ರವಾನಿಸಿದ್ದಾರೆ. ಆರ್ ಅಶೋಕ್ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಸುಧಾಕರ್ ರೆಡ್ಡಿ ಅನ್ನೋ ಗೊತ್ತಾಗ್ತಾ ಇದೆ. ಸಹ ಉಸ್ತುವಾರಿಯ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ ಹೈಕಮಾಂಡ್. ಈ ಮೂಲಕ ಕಮಲ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹಾದಿರಂಪ ಬೀದಿರಂಪ ಆದಂತಹ ಬಣಬಡಿದಾಟಕ್ಕೆ ಲಗಾಮ್ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಸಂದೇಶವನ್ನ ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ರವಾನಿಸಿದ್ದಾರೆ. ಕಮಲ ಮನೆಯಲ್ಲಿ 3 ಬಣಗಳಿದ್ವು. ಒಂದು ವಿಜಯೇಂದ್ರ ಬಣ, ಮತ್ತೊಂದು ಯತ್ನಾಳ್ ಬಣ, ಮತ್ತೊಂದು ತಟಸ್ಥ ಬಣ. ದೆಹಲಿಗೆ ಹೋಗಿದ್ದೇನು, ವಿಜಯೇಂದ್ರ ಕೆಳಗಿಳಿಸೋದಕ್ಕೆ ಇವರು ಮಾಡಿದಂತಹ ಪ್ಲಾನ್ ಏನು, ಅದಾದ ಮೇಲೆ ಮಾಧ್ಯಮಗಳ ಮುಂದೆ ಕೊಡ್ತಾ ಇದ್ದಂತಹ ಹೇಳಿಕೆ ಏನು, ಎಲ್ಲವನ್ನೂ ಕೂಡ ಅವಲೋಕಿಸಿದಂತಹ ವರಿಷ್ಠರು ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಈಗ ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಖಡಕ್ ಸಂದೇಶವನ್ನ, ಎಚ್ಚರಿಕೆಯನ್ನ ಸಹ ಉಸ್ತುವಾರಿಯ ಮೂಲಕ ರವಾನಿಸಿರುವಂಥದ್ದು. ಈ ಎಚ್ಚರಿಕೆಯ ನಂತರವಾದರೂ ಕೂಡ ಬಣ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲಿ ಬೆಳವಣಿಗೆಗಳು ತಟಸ್ಥವಾಗ್ತವಾ? ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತಹ ಬಿಜೆಪಿಯ ನಾಯಕರುಗಳು ಸುಮ್ಮನಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಮತ್ತು ಕುತೂಹಲ. ಬಿಜೆಪಿ ಆಂತರಿಕ ಕಿತ್ತಾಟಕ್ಕೆ ಹೈಕಮಾಂಡ್ ಈ ಮೂಲಕ ಮುಲಾಮ್ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಹಾಗಾದರೆ ಬಿಜೆಪಿಯ ಹೈಕಮಾಂಡ್ ಬಣ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಂದೇಶವನ್ನು ರವಾನೆ ಮಾಡಿದೆ? ಯಾವುದೇ ನಾಯಕರು ಬಹಿರಂಗವಾಗಿ ಮಾತನಾಡಬಾರ್ದು. ಪಕ್ಷದ ಆಂತರಿಕ ವಿಚಾರವನ್ನು ಪಕ್ಷದ ವೇದಿಕೆಯಲ್ಲಿಯೇ ಮಾತನಾಡಬೇಕು. ಹಾದಿ ಬೀದಿಯಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡಬಾರ್ದು. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಯಾರೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಬಾರ್ದು. ಎಲ್ಲ ನಾಯಕರು ಕೂಡ ಪಕ್ಷದ ಶಿಸ್ತು ಪಾಲನೆಯನ್ನು ಮಾಡಬೇಕು ಅಂಥೇಳಿ ವರಿಷ್ಠರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಚುನಾವಣೆಯ ಬಗ್ಗೆ ಯಾರೂ ಕೂಡ ಎಲ್ಲೂ ಕೂಡ ಸ್ವಲ್ಲೆತ್ತಬಾರ್ದು ಅಂತ ಹೇಳಿದ್ದಾರೆ. ಬಿಜೆಪಿಯ ಎಲ್ಲ ನಾಯಕರುಗಳು ಕೂಡ ಪಕ್ಷದ ಶಿಸ್ತಿನ ಪ್ರಕಾರವೇ ನಡೆದುಕೊಳ್ಳಬೇಕು. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ನಿರಂತರವಾಗಿ ಬಿಜೆಪಿ ನಾಯಕರುಗಳು ಮಾಡಬೇಕು ಅಂಥೇಳಿ ವರಿಷ್ಠರು ತಾಕೀತು ಮಾಡಿದ್ದಾರೆ. ನಿಮ್ಮ ವರ್ತನೆ ಕಾರ್ಯಕರ್ತರಿಗೆ ತುಂಬ ನೋವುಂಟು ಮಾಡಿದೆ. ಎಲ್ಲ ನಾಯಕರಿಗೂ ಕೂಡ ಈ ನಿಯಮ ಅಪ್ಲೈ ಆಗುತ್ತೆ ಅಂಥೇಳಿ ಎಚ್ಚರಿಸುವಂತಹ ಕೆಲಸವನ್ನು ಬಿಜೆಪಿಯ ವರಿಷ್ಠರು ಮಾಡಿದ್ದಾರೆ. ಈ ಎಚ್ಚರಿಕೆಯ ನಂತರ ಸುಮ್ಮನಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. Is there any matter concern? Our leadership is capable enough to solve amicably those problems with a dialogue and delivery mechanism in an amicable manner. Once again, I am appealing. I am not saying A or B. It is applicable to everybody. They should maintain the restraint and peace and no place or no room for the confrontation. Party guidelines are there strictly. They are having the freedom to express their views in the larger interest of the party, in the party forum, party leadership at any point of time, in a humble, in a dignified manner, but not into this जो भ्रष्टाचार कांग्रेस का सरकार है उनका बारे में पब्लिक आइज में इतना भेदभाव है, इतना एंटी है, उसके बावजूद भी एज ए अपोजिशन पार्टी हम लोग पूरा हमारा जितना भी नेता है बहुत विथ ड्यू रेस्पेक्ट टू एवरीबडी, दे शुड नॉट क्रॉस द पार्टीज discipline or whatever. They can tell anything, they can represent in the larger interest of the party. That is the open and democratic way. If he is